ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಹಬ್ಬ ಸ್ಪೆಷಲ್ ಆಗಿ ಒಂದು ಕ್ವಿಕ್ಕಾಗಿ ಮತ್ತು ಸಿಂಪಲ್ ಆಗಿ ಒಂದು ಹೆಲ್ತಿ ಆಗಿ ಶಾವಿಗೆ ಪಾಯಸ ಮಾಡೋದು ತೋರಿಸ್ಕೊಡ್ತೀನಿ. ಅದೇ ಇದು ಎಲ್ರಿಗೂ ಗೊತ್ತಿರೋದೆ, ಕೆಲರಿಗೂ ಗೊತ್ತಿರೋದಿಲ್ಲ, ಮತ್ತು ಈಸಿಯಾಗಿ ಒಂದು ಹೆಲ್ತಿಯಾಗಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಾನು ಬೆಲ್ಲ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಸೊ ಖಂಡಿತ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಸೊ ಹಬ್ಬದ ಟೈಮಲ್ಲಿ ಕ್ವಿಕ್ಕಾಗಿ ಮಾಡೋದಕ್ಕೆ ಈ ರೆಸಿಪಿನ ಚಾಯ್ಸ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನಾನು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ತುಪ್ಪ ಬಿಸಿ ಆಗೋ ಟೈಮ್ಗೆ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದಕ್ಕೆ ಒಂದು 10 ರಿಂದ 12 ಗೋಡಂಬಿನೂ, ಒಂದು 2 ಟೇಬಲ್ ಸ್ಪೂನ್ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫಸ್ಟೇ ಫ್ರೈ ಮಾಡಿ ಎತ್ತಿಟ್ಕೋಬೋದು, ಇಲ್ಲಾಂದರೆ ನೀವು ಸಪ್ರೇಟಾಗಿ ಕೂಡ ಫ್ರೈ ಮಾಡ್ಕೋಬೋದು. ಯಾಕಂದರೆ ಕೆಲವರಿಗೆ ತುಪ್ಪ ಜಾಸ್ತಿ ಇಷ್ಟಪಡಲ್ಲ, ಅಂಥವ್ರು ಸಪ್ರೇಟಾಗಿ 1 ಟೀ ಸ್ಪೂನ್ ತುಪ್ಪ ಹಾಕಿ ಅದರಲ್ಲಿ ನೀವು ಡ್ರೈ ರೋಸ್ಟ್ ಮಾಡಿ ಲಾಸ್ಟಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನು ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಟು ನಿಧಾನಕ್ಕೆ ಫ್ರೈ ಮಾಡಿ ಇದನ್ನು ಹುರಿದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಶಾವಿಗೆ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಹುರಿದಿರೋದಿದ್ರೂ ಪರವಾಗಿಲ್ಲ, ಯೂಸ್ ಮಾಡಿ. ಹುರಿದಿರೋದಿದ್ರೂ 1 ನಿಮಿಷ ಆದರೂ ಫ್ರೈ ಮಾಡಲೇಬೇಕು. ಇಲ್ಲಾಂದರೆ ಈ ಥರ ನಾರ್ಮಲ್ ಶಾವಿಗೆ ಇದ್ದರೆ ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಕಲರ್ ಆಗಿ ಚೇಂಜ್ ಆಗಬೇಕಿದು. ಸೊ ಅವಾಗ ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗುತ್ತೆ ಮತ್ತು ಬೇಗನೆ ಬೇಯುತ್ತೆ ಇದು. ನೋಡಿ, ಈ ಥರ ಕಲರ್ ಚೇಂಜ್ ಆಗೋ ಟೈಮ್ಗೆ ನಾನು ಇಲ್ಲಿ ಸಬ್ಬಕ್ಕಿ ಅಂದರೆ ಸಾಬುದಾನ ಅಂತಾರಲ್ಲ, ಒಂದು ಚಿಕ್ಕ ಸೈಜು ತೊಗೊಂಡಿದ್ದೀನಿ. ಅದನ್ನು ಒಂದು 1/4 ಕಪ್ ಆಗೋಷ್ಟು ಸಾಬುದಾನನ ಒಂದು ಅರ್ಧ ಗಂಟೆ ಮುಂಚೆನೇ ನೀರಲ್ಲಿ ನೆನೆಯೋಕೆ ಇಟ್ಕೊಂಡಿದ್ದೆ. ಆ ನೀರನ್ನ ಬಸ್ಬಿಟ್ಟು ಇವಾಗ ಹಾಕ್ಕೊತಾ ಇದ್ದೀನಿ. 1/4 ಕಪ್ ಹಾಕಿದ್ರೆ ನಿಮಗೆ ಅರ್ಧ ಕಪ್ ಆಗುತ್ತೆ, ಅಂದರೆ ಡಬಲ್ ಆಗುತ್ತೆ. ಈಗ ಇದನ್ನು ನಾನು ಆ ಶಾವಿಗೆ ಜೊತೆನೇ ಒಂದೇ 1 ನಿಮಿಷ ಫ್ರೈ ಮಾಡ್ಕೊತೀನಿ. 1 ನಿಮಿಷಕ್ಕೆಲ್ಲ ಇದು ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ. ಇವಾಗ ನೀವೇ ನೋಡ್ತಾ ಇರ್ಬೋದು. ಈ ಥರ ಮಾಡೋದ್ರಿಂದ ಶಾವಿಗೆ ಬೆಂದಂಗೆ ಇದು ಕೂಡ ಬೆಂದ್ಕೊಳ್ಳುತ್ತೆ ಬೇಗನೆ. ಇಲ್ಲಿ ನಾನು ಈ ರೆಸಿಪಿಗೆ 3/4 ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ 1 ಲೀಟ್ರ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 3/4 ಲೀಟ್ರ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಫಸ್ಟು ಒಂದು ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ, ಆನಂತರ ಉಳಿದಿರೋ ಹಾಲು ಹಾಕ್ಕೊಳ್ಳೋಣ. ಸೊ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಡೈರೆಕ್ಟಾಗಿ ಕೆಲವೊಮ್ಮೆ ಏನು ಮಾಡ್ತೀರಂದರೆ, ಇವಾಗ ಪಾತ್ರೆ ಖಾರ ಏನಾದರೂ ಮಾಡಿರ್ತೀರ, ಡೈರೆಕ್ಟಾಗಿ ಹಸಿ ಹಾಲು ಹಾಕೋಕೆ ಹೋದರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ಆ ಥರ ಡೌಟ್ ಇದೆ, ಸಪ್ರೇಟಾಗಿ ಹಾಲನ್ನ ಕಾಯಿಸಿಕ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು. ಸೊ ಇವಾಗ ನೋಡಿ, ಉಳಿದಿರೋದನ್ನು ಹಾಲು ಹಾಕಿ ಇದನ್ನು ನಾನು ಒಂದು 3 ರಿಂದ 4 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ಶಾವಿಗೆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಾಗಿದ ಮೇಲೆ ಇವಾಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ಇಲ್ಲಿ ನಿಮ್ಮ ಹತ್ರ ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ಏನಾದರೂ ಇದ್ದರೆ ಅದನ್ನು ಪಾಕ ಥರ ಕರಗಿಸ್ಬಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಯಾಕಂದರೆ ನಾನು ಬೆಲ್ಲದ ಪೌಡ್ರ್ ಯೂಸ್ ಮಾಡ್ತೀನಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿನೂ, ಒಂದು ಅರ್ಧ ಕಪ್ ಆಗೋಷ್ಟು ಬೆಲ್ಲದ ಪೌಡರು. ಈ ಪೌಡರ್ ಹಾಕಿ ಇದನ್ನು ಕುದಿಸ್ಬೇಕಂತೇನಿಲ್ಲ. ಇದು ಫ್ರೆಶ್ ಆಗಿ ಒಳ್ಳೆ ಕ್ವಾಲಿಟಿದೆ ನಾನು ಯೂಸ್ ಮಾಡೋದು. ಸೊ ಅದರಲ್ಲೇನು ಕಸ ಕಡ್ಡಿ ಯಾವುದೇ ರೀತಿ ಇರೋದಿಲ್ಲ. ಯಾಕಂದರೆ ನಾನು ತುಂಬ ಜಾಸ್ತಿ ಬೆಲ್ಲದ ಪೌಡರೇ ಯೂಸ್ ಮಾಡ್ತೀನಿ. ಮತ್ತು ಕಲರ್ ಕೂಡ ಚೆನ್ನಾಗಿ ಕೊಡುತ್ತೆ. ಮತ್ತು ಸ್ವೀಟ್ ಅನ್ನೋದು ತುಂಬ ಓವರಾಗೂ ಇರೋದಿಲ್ಲ, ಮೈಲ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ, ಇಲ್ಲಾಂದರೆ ಉಂಡೆ ಬೆಲ್ಲ, ಅಚ್ಚು ಬೆಲ್ಲ ಇರುತ್ತಲ್ಲ, ಅದನ್ನು ಕುಟ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಬಿಟ್ಟು ಆನಂತರ ಯೂಸ್ ಮಾಡ್ಕೊಳ್ಳಿ. ಈಗ ಬೆಲ್ಲದ ಪೌಡರ್ ನೋಡಿ ಸ್ವಲ್ಪನೇ ಹಾಕಿ ಉಳಿದಿರೋದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಜಸ್ಟು ಹಾಕಿ ಒಂದು 30 ಸೆಕೆಂಡ್ ಬಿಟ್ಟರೆ ಸಾಕು. ಆನಂತರ ಹುರಿದಿರೋಂಥ ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳೋಣ. ಸೊ ನಮ್ಮ ಚಾನಲಲ್ಲಿ ಹೊಸದಾಗಿ ನೋಡೋರಿಗೆ ಆಲ್ರೆಡಿ ಹಬ್ಬದ ರೆಸಿಪಿಗಳು ತುಂಬಾ ಇದ್ದಾವೆ. ನೀವು ನೋಡಿಲ್ಲ ಅಂದರೆ ಒಂದು ಸರಿ ಚೆಕ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಯಾಕಂದರೆ ಇವಾಗ ತಾನೇ ರೇಖಾ ಅಡುಗೆ 25 ಲಕ್ಷನ ಫಾಲೋವರ್ನ ರೀಚ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಇದೇ ಥರ ಸಪೋರ್ಟ್ ಇರಲಿ ಅಂತಲೂ ಕೇಳ್ತಾ ಇದ್ದೀನಿ. ಈಗ ಈ ರೆಸಿಪಿನ ನೀವು ಹಬ್ಬದ ಟೈಮಲ್ಲಿ ಅಥವಾ ಬೇರೆ ಟೈಮಲ್ಲಿ ಯಾವಾಗ ಬೇಕಾದ್ರೂ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಇದೊಂದು ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು. ಯಾಕಂದರೆ ಇದನ್ನು ಡಯಟ್ ಮಾಡೋರು, ಡಯಾಬಿಟಿಸ್ ಇರೋರು, ಮಕ್ಕಳು ಎಲ್ಲರೂ ಪ್ರತಿಯೊಬ್ಬರು ತಗೋಬೋದು. ಖಂಡಿತ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.